ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ. ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಬಿಜೆಪಿ ಶಾಸಕರ ಮಗ ಕಾಂಗ್ರೆಸ್ಗೆ ಶಿಫ್ಟ್ ಆಗಿದ್ದಾರೆ. ಯಲ್ಲಾಪುರ ಶಾಸಕ ಶಿವರಾಮ್ ಹೆಬ್ಬಾರ್ ಪುತ್ರ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ. ಬಿಜೆಪಿಯಿಂದ ಈಗಾಗಲೇ ಶಿವರಾಮ್ ಹೆಬ್ಬಾರ್ ಅಂತರ ಕಾಯ್ದುಕೊಂಡಿದ್ದಾರೆ. ಇತ್ತೀಚೆಗೆ ರಾಜ್ಯಸಭಾ ಚುನಾವಣೆಗೆ ಗೈರಾಗಿದ್ರು, ಅನಾರೋಗ್ಯದ ಕಾರಣ ಕೊಟ್ಟಿದ್ರು. ಬಿಜೆಪಿ ಅಭ್ಯರ್ಥಿ ಪರ ಪ್ರಚಾರಕ್ಕೂ ಬಂದಿಲ್ಲ, ತಟಸ್ಥವಾಗಿ ಉಳಿದಿದ್ದಾರೆ ಶಾಸಕ. ಬನವಾಸಿ ಕಾಂಗ್ರೆಸ್ ಪ್ರಚಾರದ ವೇಳೆ ಪಕ್ಷ ಸೇರಿದ್ರು ವಿವೇಕ್ ಹೆಬ್ಬಾರ್. ಕಾಂಗ್ರೆಸ್ ಮುಖಂಡ ಐವಾನ್ ಡಿಸೋಜಾರಿಂದ ಪಕ್ಷಕ್ಕೆ ಸ್ವಾಗತ ಕೋರಲಾಯಿತು. ನೂರಾರು ಬೆಂಬಲಿಗರ ಜೊತೆ ಕಾಂಗ್ರೆಸ್ ಸೇರಿದ್ದಾರೆ ವಿವೇಕ್ ಹೆಬ್ಬಾರ್. ರೀಸನ್ಗಳು ಒಂದು ಪಕ್ಷದಿಂದ ತೊರೆದು ಇನ್ನೊಂದು ಪಕ್ಷಕ್ಕೆ ಹೋಗ್ಬೇಕಾದ್ರೆ ಹಲವಾರು ರೀತಿಯ ಹಲವು ಸ್ತರಗಳ ನೋವುಗಳು ಸಮಸ್ಯೆಗಳು ಇರ್ತವೆ. ನಮ್ಮ ಕಾರ್ಯಕರ್ತರಿಗೆ ಮತ್ತು ನಮಗೆ ನಮ್ಮ ತಂದೆಯವ್ರನ್ನ ಸಂಘಟನೆಯಲ್ಲಿ ನಡೆಸ್ಕೊಂಡಂಥ ರೀತಿಗೆ ನಮಗೆ ಸಮಾಧಾನ ಇಲ್ಲ. ನಮ್ಮ ಕಾರ್ಯಕರ್ತರಲ್ಲಿ ವಿಶೇಷವಾಗಿ ಬಹಳಷ್ಟು ಆಕ್ರೋಶಗಳು ನಮ್ಮ ಕಾರ್ಯಕರ್ತರ ಲೆವೆಲಲ್ಲಿ ಇತ್ತು. ಭಾಳಷ್ಟು ತಿಂಗಳಿಂದ ನಮ್ಮ ಕಾರ್ಯಕರ್ತರಿಂದ ಒತ್ತಡ ಆದಷ್ಟಿಂದ ಭಾಳಷ್ಟು ದಿನಗಳ ವಿಚಾರ ವಿನಿಮಯ ಮಾಡಿ ಕಾರ್ಯಕರ್ತರ ಒತ್ತಾಸೆಯಂತೆ ಅವರ ಒಕ್ಕರಲ್ಲಿ ನಿರ್ಣಯದಂತೆ ನಾವು ಇವತ್ತು ಕಾಂಗ್ರೆಸ್ ಪಕ್ಷ ನಾವೆಲ್ಲ ನಮ್ಮ ಬೆಂಬಲಿಗರ ಜೊತೆ ನಾವು ಸೇರ್ಪಡೆ ಮಾಡಿ. ರೀಸನ್ಗಳು ಶಿವರಾಮ್ ಹೆಬ್ಬಾರ್ ಅವರ ಪುತ್ರ ಇವತ್ತು ಕಾಂಗ್ರೆಸ್ ಸೇರ್ಪಡೆಗೊಂಡಿದ್ದಾರೆ. ಶಿವರಾಮ್ ಹೆಬ್ಬಾರ್ ಅವರೇ ಮೊನ್ನೆ ಪಾರ್ಟಿಗೆ ದ್ರೋಹ ಮಾಡಿದ್ದಾರೆ ಅಂದಮೇಲೆ ಅದೇನು ಬಹಳ ಆಶ್ಚರ್ಯದ ವಿಷಯ ಅಲ್ಲ. ಶಿವರಾಮ್ ಹೆಬ್ಬಾರ್ ಅವರೇ ಮೊನ್ನೆ ಪಾರ್ಟಿಗೆ ದ್ರೋಹ ಮಾಡಿದ್ದಾರೆ ಅಂದಮೇಲೆ ಅದೇನು ಬಹಳ ಆಶ್ಚರ್ಯದ ವಿಷಯ ಅಲ್ಲ. ಶಿವರಾಮ್ ಹೆಬ್ಬಾರ್ ಇನ್ನು ಪಕ್ಷದಲ್ಲಿ ತಟಸ್ಥವಾಗಿ ಉಳ್ಕೊಂಡಿದ್ದಾರೆ, ಮಗನನ್ನು ಕಳಿಸಿದ್ದಾರೆ. ಪ್ರಶಾಂತ್ ಅವರ ಇದು ಹಿಂದಿಯಲ್ಲಿ ಒಂದು ಮಾತಿದೆ, ಗಂಗಾ ಗಯೆ ಗಂಗಾದಾಸ್, ಜಮುನಾ ಗಯೆ ಜಮುನಾದಾಸ್. ಶಿವರಾಮ್ ಹೆಬ್ಬಾರ್ ಎಸ್ ಟಿ ಸೋಮಶೇಖರ್ ಅವ್ರನ್ನ ನೋಡಿದರೆ ಹಾಗನ್ಸುತ್ತೆ. ಅಂದರೆ ಮೊದಲು ಪ್ರಹ್ಲಾದ್ ಜೋಶಿ ಅವರ ರಿಯಾಕ್ಷನ್ಗೆ ಈಗ ಶಿವರಾಮ್ ಹೆಬ್ಬಾರ್ ಬಿ ಜೆ ಪಿಗೆ ದ್ರೋಹ ಬಗೆದಿದ್ದಾರೆ ಅಂತ ಆಕ್ರೋಶ ಇದೆ ಅಲ್ವಾ. 2019 ಅವ್ರು ಕಾಂಗ್ರೆಸ್ಸಿಗೆ ದ್ರೋಹ ಬಗೆದ್ರಲ್ಲ, ಅವಾಗ ಬಿ ಜೆ ಪಿಗೆ ಸಹಾಯ ಅಂದರೆ ಬಿ ಜೆ ಪಿಗೆ ಸಹಾಯ ಮಾಡಿದಾಗ ಸರಿ, ಬಿ ಜೆ ಪಿಗೆ ದ್ರೋಹ ಮಾಡಿದಾಗ ತಪ್ಪು. ದಟ್ ಸ್ಟ್ಯಾಂಡ್ ಕೆನಾಟ್ ಬಿ ಎಕ್ಸೆಪ್ಟೆಡ್. ಆದರೆ ನನಗೆ ಈ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ನೋಡಿ, ಯಾವ ಪಾರ್ಟಿಗೆ ಹೇಗೆ ಯಾಕೆ. ಈ ವಿವೇಕ್ ಹೆಬ್ಬಾರ್ ಹೇಳ್ತಾಯಿದ್ರು, ಇಲ್ಲ ನಮ್ಗೆ ನೋವಾಗಿದೆ ನಮ್ಮ ಸಂಘ. ಇಲ್ರಿ, ನೀವು ಕಾಂಗ್ರೆಸ್ಸನ್ನು ಬಿಟ್ಟು ಬಂದಾಗ ಬಿ ಜೆ ಪಿಗೆ ಬಂದ್ರಲ್ವ, ಬಿ ಜೆ ಪಿಯ ಅನೇಕ ಕಾರ್ಯಕರ್ತರನ್ನ ಅಕ್ಕಪಕ್ಕಕ್ಕೆ ಸರಿಸ್ಬೇಕಾಯ್ತಲ್ವ. ಅವ್ರಿಗೆ ನೋವಾಗಿದ್ದು ಅವ್ರು ಬಿ ಜೆ ಪಿಗೆ ಕೆಲಸ ಮಾಡಲಿಲ್ವ? ಯಾಕೆ ನೋವಾಗುತ್ತೆ? ಶಾಸಕರಾಗಿ ಆಯ್ಕೆ ಆಗ್ತೀರಿ, ವಿರೋಧ ಪಕ್ಷ ಇದೇನಾಗಿದೆ ಹೊಸ ಟ್ರೆಂಡ್ ಒಂದು ಕರ್ನಾಟಕದಲ್ಲಿ ಬರ್ತಾ. ಈ ಆಪರೇಷನ್ ಕಮಲ ಒಂದು ಟ್ರೆಂಡ್ ಇತ್ತು. ನಾನ್ ಪಾರ್ಟಿ ಮಾತಾಡ್ತಿದ್ದೀನಿ ನಾನು. ನೀವು ಇವತ್ತು ಬಿ ಜೆ ಪಿಯಿಂದ ಕಾಂಗ್ರೆಸ್ಗೆ ಹೋಗ್ತಾ ಇದ್ದೀರಿ ಅಥವಾ ಅದು ಹೇಳ್ತಾ ಇಲ್ಲ ನಾನು. ಇವತ್ತೊಂದು ಹೊಸ ಟ್ರೆಂಡ್ ಚಾಲೂ ಆಗಿದೆ. ಎಲ್ಲಿ ಅಧಿಕಾರ ಇದೆ ಅಲ್ಲಿರೋದು. ಈ ಆಪರೇಷನ್ ಕಮಲದ ಒಟ್ಟು ಸಾರ ಏನು? ಯಾವ್ಯಾವ ಪಾರ್ಟಿಯಲ್ಲಿದ್ದಾರೆ ಅವರೆಲ್ಲರನ್ನ ಸೆಳ್ಕೊಂಡ್ಬಿಡೋದು. ಅವ್ರವ್ರ ಪಾರ್ಟಿಯಿಂದ ಆರಿಸಿ ಬಂದಿರ್ತಾರೆ, ಅದೆಲ್ಲವೂ ಬಿಟ್ಬಿಡೋದು. ಒಂದು ತಿಂಗಳಲ್ಲೇ ಅವರನ್ನು ಸೆಳ್ಕೊಂಡ್ಬಿಡೋದು, ರಾಜೀನಾಮೆ ಕೊಡಿಸೋದು, ಅಧಿಕಾರದ ಇರುವ ಕಾರಣದಲ್ಲಿ ಉಪಚುನಾವಣೆಗಳನ್ನು ನಡೆಸಿ ಅವರನ್ನು ಗೆಲ್ಲಿಸ್ಕೊಳ್ಳೋದು. ಈ ಕರ್ಮ ರಿಟರ್ನ್ಸ್ ಅಂತಾರಲ್ಲ, ಬಿ ಜೆ ಪಿಗೂ ಕೂಡ ಅದು ಅಪ್ಲೈ ಆಗ್ತಾ ಇದೆ. ಅದು ನಾಳೆ ಕಾಂಗ್ರೆಸ್ಗೂ ಕೂಡ ಅಪ್ಲೈ ಆಗುತ್ತೆ. ಇವತ್ತು ಬಿ ಜೆ ಪಿಗೆ ಅಪ್ಲೈ ಆಗಿದ್ದು ನಾಳೆ ಕಾಂಗ್ರೆಸ್ಗೂ ಕೂಡ ಅಪ್ಲೈ ಆಗುತ್ತೆ. ಈ ಟ್ರೆಂಡ್ ಒಳ್ಳೆಯದಲ್ಲ. ನನಗನ್ಸುತ್ತೆ ಕರ್ನಾಟಕದಂಥ ಒಂದು ಸುಸಂಸ್ಕೃತ ರಾಜಕಾರಣ ಒಂದು ಕಾಲದಲ್ಲಿ ಏನೆಲ್ಲಿತ್ತು ಅಲ್ಲಿ ಈ ಆಪರೇಷನ್ ಕಮಲ, ಈಗ ಇದೊಂದು ಆಪರೇಷನ್ ಹಸ್ತದ ಹೊಸ ಬಗೆ ನಿಮಗೆ ಅಷ್ಟೇ ಇತ್ತಲ್ವಾ? ರಾಜೀನಾಮೆ ಕೊಟ್ಟು ಲೋಕಸಭಾ ಚುನಾವಣೆ ಜೊತೆ ವಿಧಾನಸಭೆಯನ್ನು ಎದುರಿಸಬೇಕಿತ್ತು. ಅಲ್ಲ, ನನ್ನ ಪ್ರಶ್ನೆ, ನಿಮಗೆ ಬಿ ಜೆ ಪಿಯಲ್ಲಿ ಅಸಮಾಧಾನ ಆಗಿದೆ, ನಿಮ್ಗೆ ಬಿ ಜೆ ಪಿಯಲ್ಲಿ ಬೇಸರ ಆಗಿದೆ, ರಾಜೀನಾಮೆ ಕೊಡಿ. ನಾನು ಹೇಳೋದು ಪೂರ್ತಿನೂ ನನ್ನ ರಾಜಕಾರಣಿಗಳ ಮೇಲೆ ಹಾಕೋದಕ್ಕಾಗೋದಿಲ್ಲ. ಜನನೂ ಆಯ್ಕೆ ಮಾಡೋದಂಥ ರಾಜಕಾರಣಿಗಳನ್ನೇ ಅಲ್ಲ. ನೋಡಿ, ಜನ ಆಯ್ಕೆ ಮಾಡ್ತಾರೆ. ನಾನು ಜನರ ತಪ್ಪಿಲ್ಲ, ನಮ್ಮ ತಪ್ಪಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಇಲ್ಲ. ಆದರೆ ಈ ಒಂದು ಹೊಸ ಟ್ರೆಂಡ್ ಏನಿದೆ ಅಲ್ವಾ, ಇಲ್ಲ ನಾನು 2019 ಆಯ್ಕೆಯಾಗಿ ಬಂದೆ, ನನಗೆ ಮಂತ್ರಿ ಮಾಡಲಿಲ್ಲ ಅಂತ ಶಿವರಾಮ್ ಹೆಬ್ಬಾರು, ಬಿ ಸಿ ಪಾಟೀಲರು, ಡಾಕ್ಟರ್ ಸುಧಾಕರ್, ಎಸ್ ಟಿ ಸೋಮಶೇಖರ್, ಅನೇಕ ಜನ ಅವರು ಶಿಫ್ಟ್ ಆದರು. ಯಾಕೆ ಶಿಫ್ಟ್ ಆದರು? ನಮಗೆ ಮಂತ್ರಿ ಮಾಡಲಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಶಿಫ್ಟ್ ಆದರು. ಒಬ್ಬರೇ ರಮೇಶ್ ಜಾರಕಿಹೊಳಿ ಮಂತ್ರಿ ಇದ್ದರೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆಗಿನ ಕಾದಾಟದ ಕಾರಣದಿಂದ ಶಿಫ್ಟ್ ಆದರು. ಉಳಿದವರೆಲ್ಲರೂ ಮಂತ್ರಿ ಆಗಬೇಕಂತ ಶಿಫ್ಟ್ ಆದರು. ಮಂತ್ರಿ ಆಗಿದ್ದರು. ಅವಾಗ ಅವರಿಗೆ ಶಿವರಾಮ್ ಹೆಬ್ಬಾರ್ಗೆ 4 ವರ್ಷ ಯಾವುದೇ ಒಂದು ಸಣ್ಣ ಬೇಸರವೂ ಕೂಡ ಬಿ ಜೆ ಪಿಯ ಸರ್ಕಾರದ ಮೇಲೆ ಇರಲಿಲ್ಲ. ಅವರೆಲ್ಲ ಅಲ್ಲಿ ಖುಷಿಯಾಗಿದ್ದರು. ನೀವು 23ರಲ್ಲಿ ಅಧಿಕಾರ ಹೋದ ತಕ್ಷಣ ಅಂದರೆ ದಿಸ್ ವಿಲ್ ಅಪ್ಲೈ, ದಿಸ್ ಇಸ್ ಅ ಸೈಕಲ್. ನಾಳೆ ಕಾಂಗ್ರೆಸ್ದು ಅಧಿಕಾರ ಹೋಗುತ್ತೆ, ಇನ್ನೊಂದು ಯಾವುದೋ ಪಾರ್ಟಿ ಬರುತ್ತೆ, ಆವಾಗ ನೀವು ಕಾಂಗ್ರೆಸ್ ಬಗ್ಗೆ ಮತ್ತೆ ಬೇಸರ ಆಗಿ ಮತ್ತೆ ಬೇರೆ ಅಂದರೆ
ಈ ಹೊಸ ಟ್ರೆಂಡ್ ಇದೆ ಅಲ್ಲ, ದಿಸ್ ಇಸ್ ವೆರಿ ಡೇಂಜರಸ್. ಎಲ್ಲಿ ಅಧಿಕಾರ ಇರುತ್ತೆ ಅಲ್ಲಿಗೆ ಜಂಪ್ ಆಗ್ಬಿಡೋಣ. ಆಮೇಲೆ ನೀವು ಅಂತ ಯಾವುದೂ ಇಲ್ಲ. ರಾಜ್ಯಸಭಾ ಚುನಾವಣೆಯಲ್ಲಿ ಕ್ರಾಸ್ ವೋಟ್ ಮಾಡೋದು, ಅಲ್ಲಿ ನಿಮ್ಗೆ ಗೊತ್ತಿದೆ ನಿಮಗೆ ಡಿಸ್ಕ್ವಾಲಿಫಿಕೇಷನ್ ಬರೋಲ್ಲ, ಪಾರ್ಟಿ ಉಚ್ಚಾಟನೆ ಮಾಡಬೇಕು. ಪಾರ್ಟಿ ಉಚ್ಚಾಟನೆ ಮಾಡಿದರೆ ಇನ್ನೂ ವೆಲ್ ಆ್ಯಂಡ್ ಗುಡ್. ನನಗನ್ಸುತ್ತೆ ನೀವು ಅಷ್ಟೇ ಇದ್ದರೆ ನಿಮಗೆ ಬೇಸರ, ಅಸಮಾಧಾನ, ನನಗೇನೋ ಸಿಗ್ತಾ ಇಲ್ಲ ಅಂತಕ್ಕಂಥದ್ದಿದ್ರೆ ರಾಜೀನಾಮೆ ಕೊಡಿ. ಲೋಕಸಭಾ ಚುನಾವಣೆ ಜೊತೆ ಚುನಾವಣೆಯೇ ಎದುರಿಸ್ಬೇಕಿತ್ತು. ಅದೆಂಗಾಗತ್ತೆ, ಒತ್ತಡ ಜಾಸ್ತಿ ಆಗ್ಬಿಡತ್ತೆ ಅವಾಗ. ನನಗನ್ಸುತ್ತೆ ಶಿವರಾಮ್ ಹೆಬ್ಬಾರ್ ಇರಲಿ, ಎಸ್ ಟಿ ಸೋಮಶೇಖರ್ ಇರಲಿ, ಇನ್ಯಾರೇ ಇರಲಿ, ಈ ಅಧಿಕಾರಕ್ಕೋಸ್ಕರ ಪಕ್ಷಾಂತರ ಇದೆ ಅಲ್ಲ, ಇದು ಪ್ರಜಾಪ್ರಭುತ್ವಕ್ಕೆ ಒಳ್ಳೇದಲ್ಲ. ಹಾಗಿದ್ರೆ ನಾಳೆ ಯಾರೂ ವಿರೋಧ ಪಕ್ಷದಲ್ಲಿ ಕೂಡ್ಲಿಕ್ಕೆ ಬಯಸಲ್ಲ. ಇವ್ರ ಅಧಿಕಾರದಲ್ಲಿದ್ದಾಗ ಎಲ್ಲರೂ ಈ ಕಡೆ ಬರ್ತಾರೆ. ಪ್ರಶಾಂತ್, ಒಂದೇ ಇದಕ್ಕೆ ಮಧ್ಯೆ ಹೇಳ, ಯಾರು ಅಧಿಕಾರಕ್ಕೆ ಜಂಪಿಂಗ್ ಜಾಕ್ಸ್ ಆಗ್ತಾರಲ್ಲ ಅವ್ರನ್ನ ಜನ ಸೋಲಿಸ್ಬೇಕು, ಆಗ ಬುದ್ಧಿ ಕಲಿತಾರೆ. ಒಂದು ಜನನೂ ಸೋಲಿಸ್ಬೇಕು, ಇನ್ನೊಂದು ಸ್ವಲ್ಪ ಈ ಕಾನೂನಿನ ಬದಲಾವಣೆಗಳು ಆಗ್ಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.